ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಇಂದ ಫರ್ಟಿಲೈಸೇಷನ್ ಅಂಡ್ ಇಂಪ್ಲಾಂಟೇಷನ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ನಾವು ಆಲ್ರೆಡಿ ಇವಾಗ ಗ್ಯಾಮೆಟೋಜೆನಿಸಿಸ್ ಅಂದ್ರೆ ಏನು ಅಂತ ಸ್ಟಡಿ ಮಾಡಿದ್ವಿ ಅಲ್ವಾ. ಅಂದ್ರೆ ಮೇಲ್ ಗ್ಯಾಮೆಟ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಹಾಗೆ ಫಿಮೇಲ್ ಗ್ಯಾಮೆಟ್ ಯಾವ ರೀತಿಯಾಗಿ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಿ. ಈಗ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಯಾವ ರೀತಿಯಾಗಿ ಫ್ಯೂಷನ್ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದನ್ನೇ ನಾವು ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೀವಿ. ಸೊ ನಾನು ಹೇಳೋದನ್ನೆಲ್ಲ ನೀವು ಒಂದು ಬುಕ್ ಮತ್ತೆ ಪೆನ್ ತಗೊಂಡು ನೋಟ್ ಮಾಡ್ಕೊಂತ ಹೋಗಿ, ಹಾಗೆ NCERT ಟೆಕ್ಸ್ಟ್ ಬುಕ್ ನ ಚೆನ್ನಾಗಿ ರೆಫರ್ ಮಾಡಿ. ಈಗ ಫಸ್ಟು ಫರ್ಟಿಲೈಸೇಷನ್ ಹಾಗೆ ಇಂಪ್ಲಾಂಟೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫರ್ಟಿಲೈಸೇಷನ್ ದ ಪ್ರೋಸೆಸ್ ಆಫ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ ಈಸ್ ಕಾಲ್ಡ್ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಅಂದರೆ ಈಗಾಗಲೇ ಹೇಳ್ದ ಹಾಗೆ ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗೋ ಪ್ರೋಸೆಸ್ನ ನಾವು ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೀವಿ. ಮೇಲ್ ಗ್ಯಾಮೆಟ್ ಅಂದರೆ ಯಾವುದು? ಸ್ಪರ್ಮ್. ಹಾಗೆ ಫಿಮೇಲ್ ಗ್ಯಾಮೆಟ್ ಅಂದರೆ ಓವಮ್. ಸೊ ಸ್ಪರ್ಮ್ ಹಾಗೆ ಓವಮ್ ಇದೆರಡು ಫ್ಯೂಸ್ ಆಗುವಂಥ ಪ್ರೋಸೆಸ್ನ ನಾವು ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೀವಿ. Implantation, the process by which fertilized egg attaches to the uterine lining is called implantation. Sperm ಮತ್ತೆ ಎಗ್ ಫ್ಯೂಸ್ ಆಗಿ ಏನು ಫಾರ್ಮೇಷನ್ ಮಾಡಿಕೊಡ್ತು? ಝೈಗೋಟ್ನ ಫಾರ್ಮೇಷನ್ ಮಾಡಿಕೊಡ್ತು. ಈ ಝೈಗೋಟ್ನ ನಾವು ಫರ್ಟಿಲೈಸ್ಡ್ ಎಗ್ ಅಂತ ಹೇಳಿ ಕೂಡ ಕರಿಬೋದಲ್ವಾ. ಫರ್ಟಿಲೈಸ್ಡ್ ಎಗ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಹೋಗಿ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಯೂಟರಸ್ ಇರುತ್ತೆ ಅಲ್ವಾ, ಆ ಯೂಟರಸ್ದು ಲೈನಿಂಗಿಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಯೂಟರಸ್ ಲೈನಿಂಗ್ ಅಂದರೆ ಇನ್ನರ್ ವಾಲ್, ಎಂಡೋಮೆಟ್ರಿಯಮ್ ವಾಲ್. ಆ ಎಂಡೋಮೆಟ್ರಿಯಮ್ ವಾಲಿಗೆ ಹೋಗಿ ಏನಾಗುತ್ತೆ ಅಂದರೆ ಫರ್ಟಿಲೈಸ್ಡ್ ಎಗ್ ಈ ರೀತಿಯಾಗಿ ಅಟ್ಯಾಚ್ ಆಗುತ್ತೆ. ಈ ಒಂದು ಪ್ರೋಸೆಸ್ನ ನಾವೇನಂತ ಕರಿತೀವಿ? ಇಂಪ್ಲಾಂಟೇಷನ್. ಸೊ ಇಂಪ್ಲಾಂಟೇಷನ್ನ ಸಿಂಪಲ್ ಆಗಿ ಹೇಳೋದಾದರೆ ಫರ್ಟಿಲೈಸ್ಡ್ ಎಗ್ ಏನಾಗುತ್ತೆ ನೆಕ್ಸ್ಟ್ ಹೋಗಿ ಯೂಟರಸ್ದು ಲೈನಿಂಗಿಗೆ ಅಟ್ಯಾಚ್ ಆಗುತ್ತೆ. ಅದನ್ನೇ ನಾವು ಇಂಪ್ಲಾಂಟೇಷನ್ ಅಂತ ಹೇಳಿ ಕರಿತೀವಿ. ಯೂಟರಸ್ದು ಲೈನಿಂಗ್ ಅಂತ ಹೇಳಿದ್ರೆ ಎಂಡೋಮೆಟ್ರಿಯಮ್ ವಾಲ್. ಈಗ ಫರ್ಟಿಲೈಸೇಷನ್ ಹಾಗೆ ಇಂಪ್ಲಾಂಟೇಷನ್ ಅಂದರೆ ಏನು ಅಂತ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಒಂದು ಚಾಪ್ಟರ್ ನಿಮಗೆ ಕ್ಲೀನಾಗಿ ಅರ್ಥ ಆಗಬೇಕು ಅಂದರೆ ನೀವು ಯಾವ ಲೆಕ್ಚರ್ನ ಕೂಡ ಮಿಸ್ ಮಾಡ್ಕೋಬಾರ್ದು. ಎಲ್ಲ ಲೆಕ್ಚರ್ಸ್ಗಳನ್ನು ನೀವು ಕ್ಲೀನಾಗಿ ಫಾಲೋ ಮಾಡ್ತಾ ಬಂದರೆ ಚಾಪ್ಟರ್ ಖಂಡಿತ ಕ್ಲೀನಾಗಿ ಅರ್ಥ ಆಗುತ್ತೆ. ಈಗ ಫರ್ಟಿಲೈಸೇಷನ್ ಪ್ರೋಸೆಸ್ನ ಬಗ್ಗೆ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಅದಾದಮೇಲೆ ಇಂಪ್ಲಾಂಟೇಷನ್ ಬಗ್ಗೆ ಸ್ಟಡಿ ಮಾಡೋಣ. ಇನ್ಸೆಮಿನೇಷನ್. ಡ್ಯೂರಿಂಗ್ ಕಾಪ್ಯುಲೇಷನ್ semen is released by the penis into vagina is called insemination. ಕಾಪ್ಯುಲೇಷನ್ನ ಟೈಮಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪೆನ್ನಿಸಿಂದ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ವೆಜಿನಾಗೆ ಏನಾಗುತ್ತೆ ಅಂದರೆ ಸೆಮೆನ್ ಟ್ರಾನ್ಸ್ಫರ್ ಆಗುತ್ತೆ. ಈ ಒಂದು ಪ್ರೋಸೆಸ್ನೇ ನಾವು ಇನ್ಸೆಮಿನೇಷನ್ ಅಂತ ಹೇಳಿ ಕರಿತೀವಿ. ಸೆಮೆನ್ ಅಂದರೆ ಏನು ಅಂತ ಈಗ ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿದ್ದೀವಿ. ಮೇಲ್ ರಿಪ್ರೊಡಕ್ಟಿವ್ ಗ್ಲ್ಯಾಂಡ್ಸಿಂದ ಪ್ರೊಡ್ಯೂಸ್ ಆಗೋವಂಥ ಫ್ಲೂಯಿಡ್ ಹಾಗೆ ಅದರ ಜೊತೆ ಸ್ಪರ್ಮ್ ಇದೆರಡೂ ಸೇರಿಕೊಂಡು ಸೆಮೆನ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ ಮೇಲ್ ರಿಪ್ರೊಡಕ್ಟಿವ್ ಆರ್ಗನಿಂದ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನಿಗೆ ಕಾಪ್ಯುಲೇಷನ್ನ ಟೈಮಲ್ಲಿ ಸೆಮೆನ್ ಟ್ರಾನ್ಸ್ಫರ್ ಆಗೋ ಪ್ರೋಸೆಸ್ನೇ ನಾವೇನಂತ ಕರಿತೀವಿ? ಇನ್ಸೆಮಿನೇಷನ್. ಕೆಪಾಸಿಟೇಷನ್. ಆಕ್ಟಿವೇಶನ್ ಆಫ್ ಸ್ಪರ್ಮ್ ಈಸ್ ಕಾಲ್ಡ್ ಕೆಪಾಸಿಟೇಷನ್. ಫಸ್ಟ್ ಇವಾಗ ಫರ್ಟಿಲೈಸೇಷನ್ ಆಗಬೇಕು ಅಂದರೆ ಫಸ್ಟ್ ಏನಾಗಬೇಕು? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಿಂದ ಅಂದರೆ ಸ್ಪರ್ಮ್ಸ್ ಏನಾಗಬೇಕು? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಿಂದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಿಗೆ ಟ್ರಾನ್ಸ್ಫರ್ ಆಗಬೇಕಲ್ವಾ. ಸೊ ಇವಾಗ ಇನ್ಸೆಮಿನೇಷನ್ನ ಮುಖಾಂತರ ಏನಾಯಿತು? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಿಂದ ಸ್ಪರ್ಮ್ಸು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಿಗೆ ಟ್ರಾನ್ಸ್ಫರ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸ್ಪರ್ಮ್ ಆಕ್ಟಿವ್ ಆಗುತ್ತೆ. ಆ ಒಂದು ಪ್ರೋಸೆಸ್ನೇ ನಾವು ಕೆಪಾಸಿಟೇಷನ್ ಅಂತ ಹೇಳಿ ಕರಿತೀವಿ. ಸೊ ಕೆಪಾಸಿಟೇಷನ್ ಅಂದರೆ ಏನು? ಸ್ಪರ್ಮ್ಸ್ಗಳು ಆಕ್ಟಿವೇಟ್ ಆಗುವಂಥ ಪ್ರೋಸೆಸ್ನ ನಾವು ಕೆಪಾಸಿಟೇಷನ್ ಅಂತ ಹೇಳಿ ಕರಿತೀವಿ. ಸ್ಪರ್ಮ್ಸ್ಗಳು ಯಾಕೆ ಆಕ್ಟಿವೇಟ್ ಆಗಬೇಕು? ಸ್ಪರ್ಮ್ಸ್ಗಳು ಸ್ವಿಮ್ ಮಾಡ್ಕೊಂಡು ಹೋಗಿ ಓವಮ್ನ ಫರ್ಟಿಲೈಸ್ ಮಾಡಬೇಕಲ್ವಾ, ಅದಕ್ಕೆ ಕೆಪಾಸಿಟೇಷನ್ ಪ್ರೋಸೆಸ್ನ ಮುಖಾಂತರ ಸ್ಪರ್ಮ್ಸ್ ಏನಾಗುತ್ತೆ? ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟು ಮೊಟೈಲ್ ಸ್ಪರ್ಮ್ ಸ್ವಿಮ್ ರ್ಯಾಪಿಡ್ಲಿ ಪಾಸ್ ಥ್ರೂ ಸರ್ವಿಕ್ಸ್ ಎಂಟರ್ ಇಂಟು ಯೂಟರಸ್. ಸೊ ಇವಾಗ ಸ್ಪರ್ಮ್ ಆಕ್ಟಿವೇಟ್ ಆಗಿದೆ ಅಲ್ವಾ, ಆಕ್ಟಿವೇಟ್ ಆದ ತಕ್ಷಣ ಏನು ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ಅದು ಸ್ವಿಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವ ರೀತಿ ಸ್ವಿಮ್ ಮಾಡುತ್ತೆ ಅಂದರೆ ರ್ಯಾಪಿಡ್ಲಿ. ರ್ಯಾಪಿಡ್ಲಿ ಅಂದರೆ ತುಂಬ ಫಾಸ್ಟ್ ಆಗಿ ಸ್ವಿಮ್ ಮಾಡ್ತಿರುತ್ತೆ. ಪಾಸ್ ಥ್ರೂ ಸರ್ವಿಕ್ಸ್ ಎಂಟರ್ ಇಂಟು ಯೂಟರಸ್. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಸರ್ವಿಕ್ಸ್ ರೀಜನ್ ಇರುತ್ತೆ ಅಲ್ವಾ, ಆ ಸರ್ವಿಕ್ಸ್ ರೀಜನ್ನ ಪಾಸ್ ಮಾಡಿ ಯೂಟರಸ್ಸಿಗೆ ಎಂಟರ್ ಆಗುತ್ತೆ. ರೀಚ್ ಆಂಪ್ಯುಲಾ ರೀಜನ್ ಆಫ್ ದ ಫೆಲೋಪಿಯನ್ ಟ್ಯೂಬ್. ಫೈನಲ್ ಆಗಿ ಏನು ಮಾಡುತ್ತೆ? ಫೆಲೋಪಿಯನ್ ಟ್ಯೂಬಲ್ಲಿ ಇರೋ ಆಂಪ್ಯುಲಾ ರೀಜನ್ನಿಗೆ ಸ್ಪರ್ಮ್ ಹೋಗಿ ತಲುಪುತ್ತೆ.
ನೆಕ್ಸ್ಟು ಈ ಟೈಮಲ್ಲಿ ಓವರಿ ಏನು ಮಾಡ್ತಿರುತ್ತೆ ಅಂತ ನೋಡೋಣ. ಓವಮ್ ರಿಲೀಸ್ಡ್ ಬೈ ಓವರಿ ಈಸ್ ಆಲ್ಸೋ ಟ್ರಾನ್ಸ್ಪೋರ್ಟೆಡ್ ಟು ಆಂಪ್ಯುಲಾ ರೀಜನ್. ಓವರಿಯಿಂದ ರಿಲೀಸ್ ಆಗಿರೋ ಓವಮ್ ಕೂಡ ಏನಾಗುತ್ತೆ ಅಂದರೆ ಆಂಪ್ಯುಲಾ ರೀಜನ್ಗೆ ಹೋಗಿ ತಲುಪುತ್ತೆ. ಸೊ ನಿಮಗೆ ನೆನಪಿದೆ ಅಂತ ಅನ್ಕೊಂತೀನಿ, ಆಂಪ್ಯುಲಾ ರೀಜನಲ್ಲಿ ಏನಾಗೋದು ಫರ್ಟಿಲೈಸೇಷನ್ ಪ್ರೊಸೆಸ್ಸು ಅಕ್ಕರ್ ಆಗೋದು. ಈಗ ಆಂಪ್ಯುಲಾ ರೀಜನಲ್ಲಿ ಏನಾಗುತ್ತೆ ಫರ್ಟಿಲೈಸೇಷನ್ ಅಕ್ಕರ್ ಆಗುತ್ತೆ. ಸ್ಪರ್ಮ್ ಕೂಡ ಬಂದಿದೆ, ಓವರಿಯಿಂದ ಓವಮ್ ಕೂಡ ರಿಲೀಸ್ ಆಯಿತು, ಎರಡೂ ಕೂಡ ಆಂಪ್ಯುಲಾ ರೀಜನ್ಗೆ ಬರುತ್ತೆ. ಅಲ್ಲಿ ಏನಾಗುತ್ತೆ ಫರ್ಟಿಲೈಸೇಷನ್ ಅಕ್ಕರ್ ಆಗುತ್ತೆ. ಫರ್ಟಿಲೈಸೇಷನ್ ಅಂದರೆ ಎಗ್ ಮತ್ತು ಸ್ಪರ್ಮ್ ಎರಡು ಕೂಡ ಫ್ಯೂಸ್ ಆಗುತ್ತೆ. ಈ ಪಿಕ್ಚರಲ್ಲಿ ನೀವು ಯಾವ ರೀತಿಯಾಗಿ ಸ್ಪರ್ಮ್ ವೆಜಿನಾ ರೀಜನ್ನಿಂದ ಆಂಪ್ಯುಲಾ ರೀಜನ್ನಿಗೆ ಹೋಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು. ನೋಡಿ, ಆಫ್ಟರ್ ಕೆಪಾಸಿಟೇಷನ್ ಅಂದರೆ ಸ್ಪರ್ಮ್ ಆಕ್ಟಿವೇಟ್ ಆದ ತಕ್ಷಣ ರ್ಯಾಪಿಡ್ ಆಗಿ ಸ್ವಿಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ವೆಜಿನಾ ರೀಜನ್ನಿಂದ ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಸರ್ವಿಕ್ಸ್ ರೀಜನ್ನಿಗೆ ಹೋಗುತ್ತೆ. ಸರ್ವಿಕ್ಸ್ ರೀಜನ್ನಿಂದ ನೆಕ್ಸ್ಟು ಯುಟರಸ್ಸಿಗೆ ಎಂಟರ್ ಆಗುತ್ತೆ. ಅದಾದಮೇಲೆ ಯುಟರಸ್ಸಿಂದ ಫೈನಲ್ ಆಗಿ ಆಂಪ್ಯುಲಾ ರೀಜನ್ನಿಗೆ ಹೋಗುತ್ತೆ. ಅದೇ ರೀತಿ ಓವರಿಂದ ಏನಾಗುತ್ತೆ ಅಂದರೆ ಓವಮ್ ರಿಲೀಸ್ ಆಗುತ್ತೆ. ಓವಮ್ ರಿಲೀಸ್ ಆಗಿ ಅದು ಕೂಡ ಆಂಪ್ಯುಲಾ ರೀಜನ್ನಿಗೆ ಹೋಗಿ ತಲುಪುತ್ತೆ. ಈ ಪಿಕ್ಚರಲ್ಲಿ ನೀವು ಯಾವ ರೀತಿಯಾಗಿ ಆಂಪ್ಯುಲಾ ರೀಜನಲ್ಲಿ ಫರ್ಟಿಲೈಸೇಷನ್ ಅಕ್ಕರ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ನೋಡಿ, ಸ್ಪರ್ಮ್ ಕೂಡ ಬಂದಿದೆ, ಹಾಗೆ ಓವರಿಯಿಂದ ಎಗ್ ಕೂಡ ರಿಲೀಸ್ ಆಗಿದೆ. ಎರಡೂ ಕೂಡ ಈ ರೀತಿಯಾಗಿ ಆಂಪ್ಯುಲಾ ರೀಜನಲ್ಲಿ ಫ್ಯೂಸ್ ಆಗುತ್ತೆ. Fertilization occur only if ovum and sperms are transported simultaneously to ampulla region. ಅಂದರೆ ಸ್ಪರ್ಮ್ ಮತ್ತು ಓವಮ್ ಎರಡು ಕೂಡ ಒಂದೇ ಟೈಮಲ್ಲಿ ಆಂಪ್ಯುಲಾ ರೀಜನ್ನಿಗೆ ಬರಬೇಕು. ಆಗ ಮಾತ್ರ ಏನಾಗುತ್ತೆ ಅಂದರೆ ಫರ್ಟಿಲೈಸೇಷನ್ ಅಕ್ಕರ್ ಆಗುತ್ತೆ. ಈಗ ಸ್ಪರ್ಮ್ ಆಂಪ್ಯುಲಾ ರೀಜನ್ನಿಗೆ ಹೋಗುತ್ತೆ, ಆದರೆ ಅಲ್ಲಿ ಓವಮ್ ಇರಲ್ಲ. ಅವಾಗ ಏನಾಗುತ್ತೆ ಸ್ಪರ್ಮ್ ಫರ್ಟಿಲೈಸ್ ಮಾಡೋದಕ್ಕಾಗಲ್ಲ. ಅಥವಾ ಓವಮ್ ರಿಲೀಸ್ ಆಗಿರುತ್ತೆ ಬಟ್ ಸ್ಪರ್ಮ್ ಬಂದಿರಲ್ಲ, ಅವಾಗ ಏನು ಮಾಡೋದಕ್ಕಾಗಲ್ಲ ಫರ್ಟಿಲೈಸೇಷನ್ ಅಕ್ಕರ್ ಆಗಲ್ಲ. ಸೊ ಒಂದೇ ಸಲ ಸ್ಪರ್ಮ್ ಮತ್ತು ಓವಮ್ ಎರಡೂ ಕೂಡ ಆಂಪ್ಯುಲಾ ರೀಜನ್ನಿಗೆ ರೀಚ್ ಆದರೆ ಆಗ ಮಾತ್ರ ಫರ್ಟಿಲೈಸೇಷನ್ ಪ್ರೋಸೆಸ್ ಅಕ್ಕರ್ ಆಗುತ್ತೆ. ಎಗ್ ಅಥವಾ ಓವಮ್ ಮಂತಲ್ಲಿ ರಿಲೀಸ್ ಆಗೋದು ಒಂದೇ ಸಲ ಅಲ್ವಾ? ಅಂದರೆ 1 ಮಂತಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬರೀ ಒಂದೇ ಒಂದು ಓವಮ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಓವಮ್ ಏನಾಗಿರುತ್ತೆ ಅಂದರೆ 12 to 24 hours ಮಾತ್ರ ಆಕ್ಟಿವ್ ಆಗಿರುತ್ತೆ. ಅದಾದಮೇಲೆ ಏನಾಗುತ್ತೆ ಡಿಜೆನರೇಟ್ ಆಗಿಬಿಡುತ್ತೆ. ಸೊ ಓವಮ್ ರಿಲೀಸ್ ಆಗಿ 24 hours ಒಳಗಡೆ ಸ್ಪರ್ಮ್ ಬಂದು ಫ್ಯೂಸ್ ಆದರೆ ಆಗ ಮಾತ್ರ ಫರ್ಟಿಲೈಸೇಷನ್ ಪ್ರೋಸೆಸ್ಸು ಅಕ್ಕರ್ ಆಗುತ್ತೆ. ಅಥವಾ ಇವಾಗ ಸ್ಪರ್ಮ್ ರಿಲೀಸ್ ಆಗಿದೆ, ಇನ್ನು ಓವ್ಯುಲೇಷನ್ ಆಗಿಲ್ಲ ಅಥವಾ ಓವಮ್ ರಿಲೀಸ್ ಆಗಿಲ್ಲ ಅನ್ನೋ ಟೈಮಲ್ಲಿ ಸ್ಪರ್ಮ್ ಏನು ಮಾಡುತ್ತೆ ಅಂದರೆ ಆಂಪ್ಯುಲಾ ರೀಜನಲ್ಲಿ 5 days ವೆಯ್ಟ್ ಮಾಡುತ್ತೆ. 5 days ಆದರೂ ಕೂಡ ಓವಮ್ ರಿಲೀಸ್ ಆಗಿಲ್ಲ ಅಂದರೆ ಆಗ ಏನಾಗುತ್ತೆ ಅಂದರೆ ಸ್ಪರ್ಮ್ ಡಿಜೆನರೇಟ್ ಆಗುತ್ತೆ. ನೆಕ್ಸ್ಟು, ಡ್ಯೂರಿಂಗ್ ಫರ್ಟಿಲೈಸೇಷನ್ ಸ್ಪರ್ಮ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಝೋನಾ ಪೆಲುಸಿಡಾ ಲೇಯರ್ ಆಫ್ ಓವಮ್. ಫರ್ಟಿಲೈಸೇಷನ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಸ್ಪರ್ಮ್ ಓವಮ್ದು ಲೇಯರ್ ಝೋನಾ ಪೆಲುಸಿಡಾ ಜೊತೆ ಕಾಂಟ್ಯಾಕ್ಟಿಗೆ ಬರುತ್ತೆ. ಈ ಪಿಕ್ಚರಲ್ಲಿ ನೀವು ಝೋನಾ ಪೆಲುಸಿಡಾ ಹಾಗೆ ಕರೋನಾ ರೇಡಿಯೇಟಾ ಎರಡು ಲೇಯರ್ಸ್ಗಳನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ನೋಡಿ, ಇಲ್ಲಿ ನಿಮಗೆ ಡಾರ್ಕ್ ಪರ್ಪಲ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಇದು ಝೋನಾ ಪೆಲುಸಿಡಾ ಲೇಯರು. ಆ ಝೋನಾ ಪೆಲುಸಿಡಾ ಲೇಯರಿಂದ ಹೊರಗಡೆ ಈ ರೀತಿಯಾಗಿ ಕರೋನಾ ರೇಡಿಯೇಟಾ ಲೇಯರ್ ಪ್ರೆಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಇದು ಝೋನಾ ಪೆಲುಸಿಡಾ ಲೇಯರ್ ಅಂತ ಅನ್ಕೊಳ್ಳೋಣ. ಇದರ ಒಳಗಡೆ ಓವಮ್ ಇರುತ್ತೆ. ಇವಾಗ ಫಾಸ್ಟ್ ಆಗಿ ಬಂದಿದ್ದ ಸ್ಪರ್ಮ್ ಏನಾಯ್ತು ಅಂದರೆ ಝೋನಾ ಪೆಲುಸಿಡಾ ಲೇಯರ್ನ ಫ್ಯೂಸ್ ಆಯಿತು ಝೋನಾ ಪೆಲುಸಿಡಾ ಲೇಯರ್ನ ಜೊತೆ. ಸೊ ಆಗ ಈ ಝೋನಾ ಪೆಲುಸಿಡಾ ಲೇಯರಲ್ಲಿ ಏನಾಗುತ್ತೆ ಅಂದರೆ ಸರ್ಟನ್ ಕೆಮಿಕಲ್ ಚೇಂಜಸ್ ಆಗುತ್ತೆ. ಸರ್ಟನ್ ಚೇಂಜಸ್ ಆಗಿ ಈ ಒಂದು ಮೆಂಬ್ರೇನ್ ಇಂಪರ್ಮಿಯಬಲ್ ಆಗಿಬಿಡುತ್ತೆ. ಇಂಪರ್ಮಿಯಬಲ್ ಅಂದರೆ ಇನ್ನು ಬೇರೆ ಬೇರೆ ಸ್ಪರ್ಮ್ಸ್ಗಳೆಲ್ಲ ಬರುತ್ತೆ ಅಲ್ವಾ, ಆ ಸ್ಪರ್ಮ್ಸ್ಗಳಿಗೆ ಝೋನಾ ಪೆಲುಸಿಡಾ ಲೇಯರು ಇಂಪರ್ಮಿಯಬಲ್ ಆಗುತ್ತೆ. ಯಾವ ಸ್ಪರ್ಮ್ ಫಸ್ಟ್ ಬಂದು ಝೋನಾ ಪೆಲುಸಿಡಾ ಲೇಯರ್ನ ಜೊತೆ ಫ್ಯೂಸ್ ಆಗಿರುತ್ತೆ ಆ ಸ್ಪರ್ಮಿಗೆ ಮಾತ್ರ ಒಳಗಡೆ ಎಂಟರ್ ಆಗೋದಕ್ಕೆ ಬಿಡುತ್ತೆ. ಒಳಗಡೆ ಎಂಟರ್ ಆಗಿ ಓವಮ್ನ ಜೊತೆ ಫ್ಯೂಸ್ ಆಗೋದಕ್ಕೆ ಬಿಡುತ್ತೆ. ಇನ್ನು ನೆಕ್ಸ್ಟ್ ಬರೋ ಸ್ಪರ್ಮ್ಸ್ಗಳಿಗೆಲ್ಲ ಎಂಟ್ರಿನ ಬ್ಲಾಕ್ ಮಾಡಿಬಿಡುತ್ತೆ. ಇನ್ನು ಬೇರೆ ಸ್ಪರ್ಮ್ಸ್ಗಳು ಆ ಒಂದು ಓವಮ್ನ ಫ್ಯೂಸ್ ಮಾಡೋದಕ್ಕಾಗಲ್ಲ. ದಟ್ಸ್ ಓನ್ಲಿ ಒನ್ ಸ್ಪರ್ಮ್ ಕ್ಯಾನ್ ಫರ್ಟಿಲೈಸ್ ಆನ್ ಓವಮ್. ಸೊ ಈ ರೀತಿಯಾದ ಪ್ರೋಸೆಸ್ ಇಂದ ಏನಾಗುತ್ತೆ ಅಂದರೆ ಬರೀ ಒಂದೇ ಒಂದು ಸ್ಪರ್ಮ್ ಒಂದು ಓವಮ್ನ ಫರ್ಟಿಲೈಸ್ ಮಾಡುತ್ತೆ. ಎಲ್ಲ ಸ್ಪರ್ಮ್ಸ್ಗಳು ಕೂಡ ಒಂದು ಎಗ್ನ ಫರ್ಟಿಲೈಸ್ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟು, ಆಕ್ರೋಸೋಮ್ ಹೆಲ್ಪ್ ದ ಸ್ಪರ್ಮ್ ಎಂಟರ್ ಇನ್ ಟು ಸೈಟೋಪ್ಲಾಸಮ್ ಆಫ್ ಓವಮ್ ಥ್ರೂ ಝೋನಾ ಪೆಲುಸಿಡಾ ಆ್ಯಂಡ್ ಪ್ಲಾಸ್ಮಾ ಮೆಂಬ್ರೇನ್. ನೆಕ್ಸ್ಟು, ಆಕ್ರೋಸೋಮ್ ಏನು ಮಾಡುತ್ತೆ ಅಂದರೆ ಸ್ಪರ್ಮ್ ಓವಮ್ನ ಒಳಗಡೆ ಎಂಟರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ.
ಈ ಪಿಕ್ಚರಲ್ಲಿ ನೀವು ಸ್ಪರ್ಮ್ದು ಹೆಡ್ ಪೋರ್ಷನ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಇದಿಷ್ಟು ಹೆಡ್ ಪೋರ್ಷನ್ ಅಲ್ಲಿ ನೋಡಿ ಈ ರೀತಿಯಾಗಿ ಮುಂದೆ ಆಕ್ರೋಸೋಮ್ ಪ್ರೆಸೆಂಟ್ ಇರುತ್ತೆ. ಆಕ್ರೋಸೋಮ್ ಏನು ಮಾಡುತ್ತೆ ಅಂದರೆ ಸ್ಪರ್ಮ್ ಓವಮ್ನ ಒಳಗಡೆ ಎಂಟರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇಲ್ಲಿ ಯೆಲ್ಲೋ ಕಲರಲ್ಲಿ ಕಾಣಿಸ್ತಿರೋದು ನ್ಯೂಕ್ಲಿಯಸ್. This induces completion of meiotic division of secondary oocyte. ಓವರಿಯಿಂದ ಸೆಕೆಂಡರಿ oocyte ರಿಲೀಸ್ ಆಗಿರುತ್ತೆ ಅಲ್ವಾ, ಆ ಸೆಕೆಂಡರಿ oocyteನ ಜೊತೆ ಯಾವಾಗ ಸ್ಪರ್ಮ್ ಫ್ಯೂಸ್ ಆಗುತ್ತೆ ಆಗ ಸೆಕೆಂಡರಿ oocyte ಮಿಯೋಟಿಕ್ ಡಿವಿಷನ್ನ ಕಂಪ್ಲೀಟ್ ಮಾಡುತ್ತೆ. ಮಿಯೋಟಿಕ್ ಡಿವಿಷನ್ನ ಕಂಪ್ಲೀಟ್ ಮಾಡಿ ಸೆಕೆಂಡರಿ ಪೋಲಾರ್ ಬಾಡಿ ಮತ್ತೆ ಓವಮ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಅಂದರೆ ಇದು ನಿಮಗೆ ಅರ್ಥ ಆಗಬೇಕು ಅಂದರೆ ನೀವು oogenesis ಪಿಕ್ಚರ್ನ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ಸೆಕೆಂಡರಿ oocyte ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಇದು ಸೆಕೆಂಡರಿ oocyte ಅಲ್ವಾ. ಓವರಿಯಿಂದ ಏನಾಗಿರುತ್ತೆ ಅಂದರೆ ಸೆಕೆಂಡರಿ oocyte ರಿಲೀಸ್ ಆಗಿರುತ್ತೆ, ಇನ್ನು ಕಂಪ್ಲೀಟ್ ಆಗಿ ಓವಮ್ ಫಾರ್ಮೇಷನ್ ಆಗಿರಲ್ಲ. ಯಾವಾಗ ಸೆಕೆಂಡರಿ oocyteಗೆ ಸ್ಪರ್ಮ್ ಬಂದು ಫ್ಯೂಸ್ ಆಗುತ್ತೆ ಆಗ ಸೆಕೆಂಡರಿ oocyte ಮಿಯೋಟಿಕ್ ಡಿವಿಷನ್ನ ಮುಖಾಂತರ ಓವಮ್ ಹಾಗೆ ಸೆಕೆಂಡ್ ಪೋಲಾರ್ ಬಾಡಿನ ಫಾರ್ಮೇಷನ್ ಮಾಡಿಕೊಡುತ್ತೆ. ಮಿಯೋಟಿಕ್ ಡಿವಿಷನ್ ಆಗ್ತಿದೆ ಅಥವಾ ಮಿಯೋಸಿಸ್ ಆಗ್ತಿದೆ. ಮಿಯೋಸಿಸಲ್ಲಿ ಮಿಯೋಸಿಸ್ 1 ಹಾಗೆ ಮಿಯೋಸಿಸ್ 2 ಇರುತ್ತೆ ಅಲ್ವಾ. ಸೊ ಪ್ರೈಮರಿ oocyte ಏನಾಗಿದೆ ಅಂದರೆ ಫಸ್ಟ್ ಮಿಯೋಟಿಕ್ ಡಿವಿಷನ್ನ ಮುಖಾಂತರ ಸೆಕೆಂಡರಿ oocyteನ ಫಾರ್ಮೇಷನ್ ಮಾಡಿಕೊಟ್ಟಿದೆ. ಮಿಯೋಸಿಸ್ 2 ಇನ್ನು ಬಾಕಿ ಇದೆ ಅಲ್ವಾ. ಸೆಕೆಂಡರಿ oocyte ಏನಾಗುತ್ತೆ ಅಂದರೆ ಸೆಕೆಂಡ್ ಮಿಯೋಟಿಕ್ ಡಿವಿಷನ್ನ ಮುಖಾಂತರ ಅಥವಾ ಮಿಯೋಸಿಸ್ 2ನ ಮುಖಾಂತರ ಓವಮ್ ಹಾಗೆ ಸೆಕೆಂಡ್ ಪೋಲಾರ್ ಬಾಡಿನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ಪಿಕ್ಚರಲ್ಲಿ ನೀವು ಓವಮ್ ಹಾಗೆ ಸೆಕೆಂಡ್ ಪೋಲಾರ್ ಬಾಡಿನ ಅಬ್ಸರ್ವ್ ಮಾಡ್ಬೋದು. ಸೊ ಇದು ಓವಮ್, ಹಾಗೆ ಇಲ್ಲಿ ಯೆಲ್ಲೋ ಕಲರಲ್ಲಿ ಕಾಣಿಸ್ತಿದೆಯಲ್ಲ ಅದು ಸೆಕೆಂಡ್ ಪೋಲಾರ್ ಬಾಡಿ. ಇಲ್ಲಿ ನೀವು ಯಾವ ರೀತಿಯಾಗಿ ಸ್ಪರ್ಮ್ ಓವಮ್ನ ಒಳಗಡೆ ಎಂಟರ್ ಆಗತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಯಾವ ಸ್ಪರ್ಮ್ ಓವಮ್ನ ಜೊತೆ ಕಾಂಟ್ಯಾಕ್ಟಿಗೆ ಬರುತ್ತೆ ಅದೇನು ಮಾಡುತ್ತೆ ಅಂದರೆ ಮುಂದೆ ಆಕ್ರೋಸೋಮ್ ಇರುತ್ತೆ ಅಲ್ವಾ, ಅದರಿಂದ ಎಂಜೈಮ್ಸ್ಗಳನ್ನು ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಂಜೈಮ್ಸ್ಗಳನ್ನು ರಿಲೀಸ್ ಮಾಡಿ ಏನು ಮಾಡುತ್ತೆ ಅಂದರೆ ಕರೋನಾ ರೇಡಿಯೇಟಾ ಹಾಗೆ ಝೋನಾ ಪೆಲುಸಿಡಾ ಲೇಯರ್ನ ಬ್ರೇಕ್ ಮಾಡುತ್ತೆ. ಬ್ರೇಕ್ ಮಾಡಿ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಓವಮ್ನ ಒಳಗಡೆ ಎಂಟರ್ ಆಗುತ್ತೆ. ಸ್ಪರ್ಮ್ದು ಟೇಲ್ ಎಲ್ಲ ಇದೆ ಅಲ್ವಾ, ಆ ಟೇಲ್ ಹಾಗೆ ನೆಕ್ ರೀಜನ್ ಇದ್ಯಾವುದು ಕೂಡ ಓವಮ್ನ ಒಳಗಡೆ ಎಂಟರ್ ಆಗಲ್ಲ. ಸ್ಪರ್ಮ್ನ ಒಳಗಡೆ ಇರೋ ನ್ಯೂಕ್ಲಿಯಸ್ ಮಾತ್ರ ಏನಾಗುತ್ತೆ ಅಂದರೆ ಓವಮ್ನ ಒಳಗಡೆ ಎಂಟರ್ ಆಗುತ್ತೆ. ನೆಕ್ಸ್ಟು ಝೈಗೋಟ್, ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಆಫ್ ಸ್ಪರ್ಮ್ ಆ್ಯಂಡ್ ಓವಮ್ ಫ್ಯೂಸ್ ಟುಗೆದರ್ ಟು ಫಾರ್ಮ್ ಅ ಡಿಪ್ಲಾಯ್ಡ್ ಝೈಗೋಟ್. ಸೊ ಈ ಪಿಕ್ಚರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಯೆಲ್ಲೋ ಕಲರಲ್ಲಿ ಕಾಣಿಸ್ತಿರೋದು ಸ್ಪರ್ಮ್ ನ್ಯೂಕ್ಲಿಯಸ್, ಹಾಗೆ ಇಲ್ಲಿ ಪಿಂಕ್ ಕಲರಲ್ಲಿ ಕಾಣಿಸ್ತಿರೋದು ಓವಮ್ದು ನ್ಯೂಕ್ಲಿಯಸ್. ಸ್ಪರ್ಮ್ ಹಾಗೆ ಓವಮ್ ಎರಡದು ನ್ಯೂಕ್ಲಿಯಸ್ ಏನಾಗುತ್ತೆ ಅಂದರೆ ಫ್ಯೂಸ್ ಆಗಿ ಝೈಗೋಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಹಾಗೆ ಓವಮ್ ಮತ್ತು ಸ್ಪರ್ಮ್ ಎರಡರದ್ದು ಕೂಡ ನ್ಯೂಕ್ಲಿಯಸ್ ಏನಾಗಿರುತ್ತೆ ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಹ್ಯಾಪ್ಲಾಯ್ಡ್ ಅಂದರೆ ಅದರಲ್ಲಿ ಎಷ್ಟು ಕ್ರೋಮೋಸೋಮ್ಸ್ಗಳು ಪ್ರೆಸೆಂಟ್ ಇರುತ್ತೆ, 23 ಕ್ರೋಮೋಸೋಮ್ಸ್ ಇರುತ್ತೆ ಅಲ್ವಾ. ಸ್ಪರ್ಮಲ್ಲಿ 23 ಹಾಗೆ ಓವಮಲ್ಲಿ 23, ಎರಡು ಸೇರಿ ಎಷ್ಟಾಯಿತು 46 ಕ್ರೋಮೋಸೋಮ್, 23 ಪೇರ್ಸ್. ಸೊ ಡಿಪ್ಲಾಯ್ಡ್ ಝೈಗೋಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸ್ಪರ್ಮ್ ಹಾಗೆ ಓವಮಲ್ಲಿ ಕ್ರೋಮೋಸೋಮ್ಸ್ಗಳು ಪ್ರೆಸೆಂಟ್ ಇರುತ್ತೆ ಅಲ್ವಾ. ಸ್ಪರ್ಮಲ್ಲಿ ಎಷ್ಟಿರುತ್ತೆ 23 ಇರುತ್ತೆ, ಹಾಗೆ ಓವಮಲ್ಲೂ ಕೂಡ 23 ಇರುತ್ತೆ ಅಲ್ವಾ. ಆ 23 ಕ್ರೋಮೋಸೋಮ್ಸ್ಗಳಲ್ಲಿ ಎಕ್ಸ್ ಅಥವಾ ವೈ ಕ್ರೋಮೋಸೋಮ್ ಪ್ರೆಸೆಂಟ್ ಇರುತ್ತೆ. ಸೊ ಸ್ಪರ್ಮಲ್ಲಿ ಎಕ್ಸ್ ಅಥವಾ ವೈ ಕ್ರೋಮೋಸೋಮ್ ಪ್ರೆಸೆಂಟ್ ಇರುತ್ತೆ, ಒಂದಿರುತ್ತೆ, ಎಕ್ಸ್ ಇರುತ್ತೆ ಅಥವಾ ವೈ ಇರುತ್ತೆ. ಇನ್ ಕೇಸ್ ಆಫ್ ಓವಮಲ್ಲಿ ಆಪ್ಷನ್ ಇಲ್ಲ, ಬರೀ ಎಕ್ಸ್ ಕ್ರೋಮೋಸೋಮ್ಸ್ಗಳೇ ಪ್ರೆಸೆಂಟ್ ಇರುತ್ತೆ. ಇವಾಗ ಮೇಲ್ ಬೇಬಿ ಬರ್ತ್ ಆಗಬೇಕು ಅಂದರೆ ಅದರಲ್ಲಿ ಯಾವ ಕ್ರೋಮೋಸೋಮ್ಸ್ಗಳಿರಬೇಕು, ಹಾಗೆ ಫೀಮೇಲ್ ಬೇಬಿ ಬರ್ತ್ ಆಗಬೇಕು ಅಂದರೆ ಯಾವ ಕ್ರೋಮೋಸೋಮ್ಸ್ಗಳು ಇರಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಝೈಗೋಟ್ನ ಒಳಗಡೆ ಎಕ್ಸ್ ಹಾಗೆ ವೈ ಕ್ರೋಮೋಸೋಮ್ಸ್ ಎರಡೂ ಕೂಡ ಪ್ರೆಸೆಂಟ್ ಇದ್ರೆ ಆಗ ಮೇಲ್ ಬೇಬಿ ಬರ್ತ್ ಆಗತ್ತೆ. ಝೈಗೋಟ್ನ ಒಳಗಡೆ ಎರಡೂ ಕೂಡ ಎಕ್ಸ್ ಕ್ರೋಮೋಸೋಮ್ಸ್ಗಳು ಪ್ರೆಸೆಂಟ್ ಇದ್ರೆ ಆಗ ಫೀಮೇಲ್ ಬೇಬಿ ಬರ್ತ್ ಆಗತ್ತೆ. ನಾನು ಇವಾಗ ಆಗಲೇ ಹೇಳಿದ ಹಾಗೆ ಫೀಮೇಲಲ್ಲಿ ಪ್ರೊಡ್ಯೂಸ್ ಆಗುವಂಥ ಗ್ಯಾಮೆಟ್ಸ್ ಓವಮ್ ಏನಿರುತ್ತೆ ಇದರಲ್ಲಿ ಎಲ್ಲ ಗ್ಯಾಮೆಟ್ಸಲ್ಲೂ ಕೂಡ ಎಕ್ಸ್ ಕ್ರೋಮೋಸೋಮ್ಸ್ಗಳೇ ಪ್ರೆಸೆಂಟ್ ಇರುತ್ತೆ. ಹಾಗೆ ಇನ್ ಕೇಸ್ ಆಫ್ ಮೇಲ್ಸಲ್ಲಿ ಪ್ರೊಡ್ಯೂಸ್ ಆಗುವಂಥ ಗ್ಯಾಮೆಟ್ಸ್ ಸ್ಪರ್ಮ್ಸ್ಗಳಲ್ಲಿ 50% ಸ್ಪರ್ಮ್ಸಲ್ಲಿ ಎಕ್ಸ್ ಕ್ರೋಮೋಸೋಮ್ಸ್ ಇರುತ್ತೆ, ಇನ್ನು 50% ಸ್ಪರ್ಮ್ಸಲ್ಲಿ ವೈ ಕ್ರೋಮೋಸೋಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಓವಮಲ್ಲಿ ಎಕ್ಸ್ ಕ್ರೋಮೋಸೋಮ್ ಪ್ರೆಸೆಂಟ್ ಇರುತ್ತೆ ಅಲ್ವಾ. ಸೊ ಎಕ್ಸ್ ಕ್ರೋಮೋಸೋಮ್ ಇರೋ ಓವಮ್ನ ಜೊತೆ ಎಕ್ಸ್ ಕ್ರೋಮೋಸೋಮ್ ಇರೋ ಅಂತ ಸ್ಪರ್ಮ್ ಬಂದು ಫ್ಯೂಸ್ ಆದರೆ ಏನಾಗುತ್ತೆ ಎಕ್ಸ್ ಕ್ರೋಮೋಸೋಮ್ ಇರೋ ಅಂಥ ಝೈಗೋಟು ಫಾರ್ಮೇಷನ್ ಆಗುತ್ತೆ. ಆಗ ಫೀಮೇಲ್ ಬೇಬಿ
ಬರ್ತ್ ಆಗತ್ತೆ. ನೆಕ್ಸ್ಟು ಎಕ್ಸ್ ಕ್ರೋಮೋಸೋಮ್ ಇರೋ ಓವಮ್ನ ಜೊತೆ ವೈ ಕ್ರೋಮೋಸೋಮ್ ಇರೋ ಸ್ಪರ್ಮ್ ಏನಾದರೂ ಬಂದು ಫ್ಯೂಸ್ ಆದರೆ ಆಗ XY ಕ್ರೋಮೋಸೋಮ್ ಇರೋ ಅಂತ ಝೈಗೋಟ್ ಫಾರ್ಮೇಷನ್ ಆಗತ್ತೆ. ಆಗ ಮೇಲ್ ಬೇಬಿ ಬರ್ತ್ ಆಗತ್ತೆ. ಇವಾಗ ಯಾವ ರೀತಿಯಾಗಿ ಕ್ರೋಮೋಸೋಮ್ಸ್ ಇಂದ ಮೇಲ್ ಹಾಗೆ ಫಿಮೇಲ್ ಬೇಬಿ ಬರ್ತ್ ಆಗತ್ತೆ ಅಂತ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಮೇಲ್ ಬೇಬಿ ಬರ್ತ್ ಆಗಬೇಕು ಅಂದರೆ ಅದಕ್ಕೆ ಮೇನ್ ಆಗಿ ವೈ ಕ್ರೋಮೋಸೋಮ್ ರೆಸ್ಪಾನ್ಸಿಬಲ್ ಆಗಿರತ್ತೆ. ಇಲ್ಲಿ ತನಕ ನಾವು ಯಾವ ರೀತಿಯಾಗಿ ಫರ್ಟಿಲೈಸೇಷನ್ ಅಕ್ಕರಾಗತ್ತೆ ಹಾಗೆ ಯಾವ ರೀತಿಯಾಗಿ ಝೈಗೋಟ್ ಫಾರ್ಮೇಷನ್ ಆಗತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಝೈಗೋಟ್ ಯಾವ ರೀತಿಯಾಗಿ ಡಿವೈಡ್ ಆಗುತ್ತೆ ಹಾಗೆ ಅದು ಯಾವ ರೀತಿಯಾಗಿ ಹೋಗಿ ಯುಟರಸ್ಗೆ ಅಟ್ಯಾಚ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. Mitotic division starts as zygote moves through the isthmus of oviduct called cleavage. ಇವಾಗ ಈ ರೀತಿಯಾಗಿ ಫೆಲೋಪಿಯನ್ ಟ್ಯೂಬ್ ಇದೆ ಅಂತ ಅನ್ಕೊಳ್ಳೋಣ. ಫೆಲೋಪಿಯನ್ ಟ್ಯೂಬಲ್ಲಿ ಇದನ್ನು ನಾವೇನಂತ ಕರಿತೀವಿ, ಆಂಪ್ಯುಲಾ ರೀಜನ್ ಅಂತ ಹೇಳಿ ಕರಿತೀವಿ ಅಲ್ವಾ. ಈ ಆಂಪ್ಯುಲಾ ರೀಜನಲ್ಲಿ ಏನಾಯಿತು, ಸ್ಪರ್ಮ್ ಮತ್ತು ಎಗ್ ಫ್ಯೂಸ್ ಆಗಿ ಝೈಗೋಟ್ನ ಫಾರ್ಮೇಷನ್ ಮಾಡಿಕೊಡ್ತು. ಇವಾಗ ಝೈಗೋಟ್ ಇಲ್ಲಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟು ಇಸ್ತಮಸ್ ರೀಜನ್ನ ಕಡೆಗೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಝೈಗೋಟ್ ಆಂಪ್ಯುಲಾ ರೀಜನಿಂದ ಇಸ್ತಮಸ್ ರೀಜನ್ನ ಕಡೆಗೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಝೈಗೋಟಲ್ಲಿ ಮೈಟಾಟಿಕ್ ಡಿವಿಷನ್ ಅಕ್ಕರಾಗುತ್ತೆ. ಇಲ್ಲಿ ನೀವು ಮೈಟೋಸಿಸ್ ಹಾಗೆ ಮಿಯೋಸಿಸ್ನ ಮಧ್ಯೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಇಲ್ಲಿ ಯಾವ ಡಿವಿಷನ್ ಅಕ್ಕರಾಗ್ತಿದೆ, ಮೈಟಾಟಿಕ್ ಡಿವಿಷನ್ ಅಕ್ಕರಾಗ್ತಿದೆ. ಝೈಗೋಟ್ ಡಿವೈಡ್ ಆಗುತ್ತೆ ಅಲ್ವಾ, ಅದನ್ನು ನಾವು ಕ್ಲೀವೇಜ್ ಅಂತ ಹೇಳಿ ಕರಿತೀವಿ. ಫಾರ್ಮ್ಸ್ 2, 4, 8, 16 ಡಾಟರ್ ಸೆಲ್ಸ್ ಕಾಲ್ಡ್ ಬ್ಲಾಸ್ಟೋಮಿಯರ್ಸ್. ಝೈಗೋಟ್ ಏನಾಗುತ್ತೆ ಅಂದರೆ ನೆಕ್ಸ್ಟು ಡಿವೈಡ್ ಆಗಿ 2 ಸೆಲೆಡ್ ಸ್ಟೇಜ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಅದಾದಮೇಲೆ ನೆಕ್ಸ್ಟು 4 ಸೆಲೆಡ್ ಸ್ಟೇಜ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಅದೇ ರೀತಿಯಾಗಿ 8 ಸೆಲೆಡ್ ಸ್ಟೇಜ್ ಹಾಗೆ 16 ಸೆಲೆಡ್ ಸ್ಟೇಜ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಅಥವಾ 2 ಡಾಟರ್ ಸೆಲ್ಸ್, 4 ಡಾಟರ್ ಸೆಲ್ಸ್, 8 ಡಾಟರ್ ಸೆಲ್ಸ್ ಹಾಗೆ 16 ಡಾಟರ್ ಸೆಲ್ಸ್ಗಳನ್ನು ಫಾರ್ಮೇಷನ್ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಇದನ್ನು ನಾವು ಬ್ಲಾಸ್ಟೋಮಿಯರ್ಸ್ ಅಂತ ಹೇಳಿ ಕರಿತೀವಿ. ಡಾಟರ್ ಸೆಲ್ಸ್ಗಳು ಫಾರ್ಮೇಷನ್ ಆಯ್ತಲ್ವಾ, ಆ ಒಂದು ಡಾಟರ್ ಸೆಲ್ಸ್ಗಳನ್ನ ಬ್ಲಾಸ್ಟೋಮಿಯರ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಝೈಗೋಟ್ ಡಿವೈಡ್ ಆಗಿ 2 ಸೆಲೆಡ್ ಸ್ಟೇಜ್ನ ಫಾರ್ಮೇಷನ್ ಮಾಡಿಕೊಡ್ತು. ಇದೆರಡು ಸೆಲ್ಸ್ಗಳನ್ನು ನಾವು ಬ್ಲಾಸ್ಟೋಮಿಯರ್ಸ್ ಅಂತ ಹೇಳಿ ಕರಿತೀವಿ. ಈ ಪಿಕ್ಚರಲ್ಲಿ ನೀವು ಕಂಪ್ಲೀಟ್ ಆಗಿ ಝೈಗೋಟ್ ಯಾವ ರೀತಿಯಾಗಿ ಡಿವೈಡ್ ಆಗತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಓವಮ್ ಇದೆ. ಓವಮ್ ಏನಾಗಿದೆ ಅಂದರೆ ನೆಕ್ಸ್ಟು ಫರ್ಟಿಲೈಸ್ ಆಗಿದೆ. ಫರ್ಟಿಲೈಸ್ ಆಗಿ ಝೈಗೋಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಝೈಗೋಟ್ 2 ಸೆಲೆಡ್ ಸ್ಟೇಜಿಗೆ ಎಂಟರ್ ಆಗುತ್ತೆ. ಅಂದರೆ ಡಿವೈಡ್ ಆಗಿ 2 ಬ್ಲಾಸ್ಟೋಮಿಯರ್ಸ್ಗಳನ್ನು ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟು 2 ಸೆಲೆಡ್ ಸ್ಟೇಜ್ ಆದಮೇಲೆ 4 ಸೆಲೆಡ್ ಸ್ಟೇಜ್, 2 ಸೆಲ್ ಇದೆ ಅಲ್ವಾ, ಅದು ಮೈಟಾಟಿಕ್ ಡಿವಿಷನ್ ಆಗಿ 4 ಸೆಲ್ಸ್ಗಳು ಅಥವಾ 4 ಬ್ಲಾಸ್ಟೋಮಿಯರ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟು 8 ಸೆಲೆಡ್ ಸ್ಟೇಜ್ ಹಾಗೆ ನೆಕ್ಸ್ಟು 16 ಸೆಲೆಡ್ ಸ್ಟೇಜ್. ಅದಾದಮೇಲೆ ಏನಾಗುತ್ತೆ ಅಂದರೆ ಬ್ಲಾಸ್ಟೋಸಿಸ್ಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಬ್ಲಾಸ್ಟೋಸಿಸ್ಟ್ ನೋಡೋದಕ್ಕೆ ಈ ರೀತಿಯಾಗಿ ಇರುತ್ತೆ. ನೆಕ್ಸ್ಟು ಎಂಬ್ರಿಯೋ ವಿತ್ 8 to 16 ಸೆಲೆಡ್ ಸ್ಟೇಜ್ ಬ್ಲಾಸ್ಟೋಮಿಯರ್ಸ್ ಈಸ್ ಕಾಲ್ಡ್ ಮೊರುಲಾ. ಅಂದರೆ 8 ಸೆಲೆಡ್ ಸ್ಟೇಜ್ ಹಾಗೆ 16 ಸೆಲೆಡ್ ಸ್ಟೇಜ್ನ ನಾವು ಮೊರುಲಾ ಅಂತ ಹೇಳಿ ಕರಿತೀವಿ. ಮೊರುಲಾ ಕಂಟಿನ್ಯೂಸ್ ಟು ಡಿವೈಡ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ಸ್ ಇಂಟು ಬ್ಲಾಸ್ಟೋಸಿಸ್ಟ್. ಮೊರುಲಾ ಏನಾಗುತ್ತೆ ಅಂದರೆ ಅಗೈನ್ ನೆಕ್ಸ್ಟ್ ಡಿವೈಡ್ ಆಗಿ ಬ್ಲಾಸ್ಟೋಸಿಸ್ಟ್ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ಪಿಕ್ಚರಲ್ಲಿ ನೀವು ಮೊರುಲಾ ಸ್ಟೇಜ್ನ ಅಬ್ಸರ್ವ್ ಮಾಡ್ಬೋದು. 8 ಸೆಲೆಡ್ ಸ್ಟೇಜ್ ಹಾಗೆ 16 ಸೆಲೆಡ್ ಸ್ಟೇಜ್ನ ನಾವು ಮೊರುಲಾ ಅಂತ ಹೇಳಿ ಕರಿತೀವಿ. ಹಾಗೆ ಇದು ಬ್ಲಾಸ್ಟೋಸಿಸ್ಟ್. ಮೊರುಲಾ ಏನಾಗುತ್ತೆ, ಡಿವೈಡ್ ಆಗಿ ಏನು ಮಾಡುತ್ತೆ, ಬ್ಲಾಸ್ಟೋಸಿಸ್ಟ್ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟು ಬ್ಲಾಸ್ಟೋಸಿಸ್ಟ್. Blastomeres in the blastocyst are arranged into outer layer called ಟ್ರೋಪೋಬ್ಲಾಸ್ಟ್. ಬ್ಲಾಸ್ಟೋಸಿಸ್ಟ್ ಫಾರ್ಮೇಷನ್ ಆಗೋದಕ್ಕಿಂತ ಮುಂಚೆ ಬ್ಲಾಸ್ಟೋಮಿಯರ್ಸ್ಗಳೇನಾಗಿರುತ್ತೆ ಅಂದರೆ ಈ ರೀತಿಯಾಗಿ ಅರೇಂಜ್ ಆಗಿರುತ್ತೆ. ನೀವು 16 ಸೆಲೆಡ್ ಸ್ಟೇಜ್ನ ಅಬ್ಸರ್ವ್ ಮಾಡಿದ್ರಿ ಅಲ್ವಾ, ಅದರಲ್ಲಿ ಯಾವ ರೀತಿಯಾಗಿತ್ತು ಬ್ಲಾಸ್ಟೋಮಿಯರ್ಸ್ಗಳು, ಸೊ ಆ ರೀತಿಯಾಗಿ ಇರುತ್ತೆ. ನೆಕ್ಸ್ಟು ಯಾವ ರೀತಿಯಾಗಿ ಬ್ಲಾಸ್ಟೋಸಿಸ್ಟ್ ಫಾರ್ಮೇಷನ್ ಆಗುತ್ತೆ ಅಂದರೆ ಇದರಲ್ಲಿ ಸ್ವಲ್ಪ ಸೆಲ್ಸ್ ಏನಾಗುತ್ತೆ ಅಂದರೆ ಔಟರ್ ಲೇಯರ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ರೀತಿಯಾಗಿ ಅರೇಂಜ್ ಆಗಿ ಔಟರ್ ಲೇಯರ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಆ ಔಟರ್ ಲೇಯರ್ನ ನಾವು ಟ್ರೋಪೋಬ್ಲಾಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಟ್ರೋಪೋಬ್ಲಾಸ್ಟ್ ಔಟರ್ ಲೇಯರ್ ಏನಿದೆ ಈ ರೀತಿಯಾಗಿ ಸ್ವಲ್ಪ ಸೆಲ್ಸ್ಗಳು ಸೇರಿಕೊಂಡು ಫಾರ್ಮೇಷನ್ ಮಾಡಿಕೊಡುತ್ತೆ. ಹಾಗೆ ಇನ್ನು ಸೆಲ್ಸ್ಗಳು ಉಳಿದಿರುತ್ತಲ್ಲ ಅದೇನು ಮಾಡುತ್ತೆ ಅಂದರೆ ಈ ಟ್ರೋಪೋಬ್ಲಾಸ್ಟ್ ಲೇಯರಿಗೆ ಅಟ್ಯಾಚ್ ಆಗುತ್ತೆ ಈ ರೀತಿಯಾಗಿ. ಇದನ್ನು ನಾವು ಇನ್ನರ್ ಮಾಸ್ ಆಫ್ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಟ್ರೋಪೋಬ್ಲಾಸ್ಟ್ ಲೇಯರ್ ದೆನ್ ಗೆಟ್ ಅಟ್ಯಾಚ್ಡ್ ಟು ಎಂಡೋಮೆಟ್ರಿಯಮ್ ಆಫ್ ಯೂಟರಸ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಟ್ರೋಪೋಬ್ಲಾಸ್ಟ್ ಲೇಯರು ಯೂಟರಸ್ದು ಎಂಡೋಮೆಟ್ರಿಯಮ್ ಲೇಯರಿಗೆ ಅಟ್ಯಾಚ್ ಆಗುತ್ತೆ.
ಈ ಪಿಕ್ಚರಲ್ಲಿ ನೀವು ಬ್ಲಾಸ್ಟೋಸಿಸ್ಟ್ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡ್ಬೋದು. ಇದನ್ನ ಎಂಬ್ರಿಯೋ ಬ್ಲಾಸ್ಟ್ ಅಂತ ಹೇಳಿ ಕೂಡ ಕರೀತಾರೆ. ಇಲ್ಲಿ ನೀವು ಟ್ರೋಪೋಬ್ಲಾಸ್ಟ್ ಲೇಯರ್ ಹಾಗೆ ಇನ್ನರ್ ಮಾಸ್ ಆಫ್ ಸೆಲ್ ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಕೆಲವು ಬ್ಲಾಸ್ಟೋಮಿಯಸ್ಗಳೇನಾಗಿರುತ್ತೆ, ಈ ರೀತಿಯಾಗಿ ಔಟರ್ ಲೇಯರ್ ಆಗಿ ಅರೇಂಜ್ ಆಗಿ ಏನು ಮಾಡಿರುತ್ತೆ, ಟ್ರೋಪೋಬ್ಲಾಸ್ಟ್ ಲೇಯರ್ನ ಫಾರ್ಮೇಷನ್ ಮಾಡಿಕೊಟ್ಟಿರುತ್ತೆ. ಇನ್ನು ಉಳಿದಿರೋ ಸೆಲ್ಸ್ ಏನು ಮಾಡುತ್ತೆ, ಟ್ರೋಪೋಬ್ಲಾಸ್ಟ್ ಲೇಯರ್ನ ಒಳಗಡೆ ಈ ರೀತಿಯಾಗಿ ಇನ್ನರ್ ಮಾಸ್ ಸೆಲ್ಸ್ಗಳಾಗಿ ಅರೇಂಜ್ ಆಗುತ್ತೆ. ಹಾಗೆ ಬ್ಲಾಸ್ಟೋಸಿಸ್ಟಲ್ಲಿ ಬ್ಲಾಸ್ಟೋಸಿಸ್ಟ್ ಕ್ಯಾವಿಟಿ ಕೂಡ ಪ್ರೆಸೆಂಟ್ ಇರುತ್ತೆ. ಇಲ್ಲಿ ನೀವು ಯಾವ ರೀತಿಯಾಗಿ ಬ್ಲಾಸ್ಟೋಸಿಸ್ಟ್ ಯುಟೆರಸ್ಸಿಗೆ ಅಟ್ಯಾಚ್ ಆಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ನೋಡಿ, ಇದು ಇನ್ನರ್ ವಾಲ್, ಇನ್ನರ್ ಎಂಡೋಮೆಟ್ರಿಯಂ ವಾಲ್ ಯುಟೆರಸ್ದು. ಆ ಒಂದು ವಾಲಿಗೆ ಹೋಗಿ ಏನು ಮಾಡುತ್ತೆ, ಬ್ಲಾಸ್ಟೋಸಿಸ್ಟ್ ಈ ರೀತಿಯಾಗಿ ಅಟ್ಯಾಚ್ ಆಗುತ್ತೆ. ನೆಕ್ಸ್ಟು ಇಂಪ್ಲಾಂಟೇಷನ್. ಬ್ಲಾಸ್ಟೋಸಿಸ್ಟು ಹೋಗಿ ಯುಟೆರಸ್ಸಿಗೆ ಅಟ್ಯಾಚ್ ಆಗುತ್ತೆ ಅಲ್ವಾ, ಅದನ್ನೇ ನಾವು ಇಂಪ್ಲಾಂಟೇಷನ್ ಅಂತ ಹೇಳಿ ಕರಿತೀವಿ. ಬ್ಲಾಸ್ಟೋಸಿಸ್ಟ್ ಆಫ್ಟರ್ ಅಟ್ಯಾಚ್ಮೆಂಟ್ ಟು ದ ಯುಟರಸ್, ಯುಟರೈನ್ ಸೆಲ್ಸ್ ಡಿವೈಡ್ಸ್ ರ್ಯಾಪಿಡ್ಲಿ, ಕವರ್ಸ್ ದ ಬ್ಲಾಸ್ಟೋಸಿಸ್ಟ್. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಇದು ಯುಟರೈನ್ ವಾಲ್ ಅಂತ ಅನ್ಕೊಳ್ಳೋಣ. ಸೊ ಯುಟರಸ್ದು ಎಂಡೋಮೆಟ್ರಿಯಂ ಲೇಯರ್, ಇದಕ್ಕೆ ಹೋಗಿ ಇವಾಗ ಬ್ಲಾಸ್ಟೋಸಿಸ್ಟ್ ಈ ರೀತಿಯಾಗಿ ಅಟ್ಯಾಚ್ ಆಯಿತು. ಆವಾಗ ಯುಟರಸ್ದು ಸೆಲ್ಸ್ ಏನಾಗುತ್ತೆ ಅಂದರೆ ಫಾಸ್ಟ್ ಆಗಿ ಡಿವೈಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿವೈಡ್ ಆಗಿ ಏನು ಮಾಡುತ್ತೆ ಅಂದರೆ ಬ್ಲಾಸ್ಟೋಸಿಸ್ಟ್ನ ಏನು ಮಾಡುತ್ತೆ, ಈ ರೀತಿಯಾಗಿ ಕವರ್ ಮಾಡಿಬಿಡುತ್ತೆ. ಬ್ಲಾಸ್ಟೋಸಿಸ್ಟ್ ಬಿಕಮ್ ಎಂಬೆಡೆಡ್ ಇನ್ ದ ಎಂಡೋಮೆಟ್ರಿಯಮ್ ಆಫ್ ಯುಟರಸ್. ದಿಸ್ ಇಸ್ ಕಾಲ್ಡ್ ಇಂಪ್ಲಾಂಟೇಷನ್. ಸೊ ಬ್ಲಾಸ್ಟೋಸಿಸ್ಟ್ ಏನಾಗುತ್ತೆ, ಆಗ ಕ್ಲೀನಾಗಿ ಎಂಡೋಮೆಟ್ರಿಯಂ ಲೇಯರಿಗೆ ಅಟ್ಯಾಚ್ ಆಗುತ್ತೆ, ಆ ಒಂದು ಎಂಡೋಮೆಟ್ರಿಯಂ ಲೇಯರ್ನ ಒಳಗಡೆ ಸೇರಿಕೊಳ್ಳುತ್ತೆ. ಸೊ ಇದನ್ನೇ ನಾವೇನಂತ ಕರಿತೀವಿ, ಇಂಪ್ಲಾಂಟೇಷನ್ ಅಂತ ಹೇಳಿ ಕರಿತೀವಿ. ಲೀಡ್ಸ್ ಟು ಪ್ರೆಗ್ನೆನ್ಸಿ. ಸೊ ಇದರಿಂದ ಏನಾಗುತ್ತೆ, ಪ್ರೆಗ್ನೆನ್ಸಿ ಅಕ್ಕರ್ ಆಗುತ್ತೆ. ನೆಕ್ಸ್ಟು ಬೇಬಿ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪಿಕ್ಚರಲ್ಲಿ ನೀವು ಯಾವ ರೀತಿಯಾಗಿ ಇಂಪ್ಲಾಂಟೇಷನ್ ಪ್ರೋಸೆಸ್ ಅಕ್ಕರ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ನೋಡಿ, ಓವರಿಯಿಂದ ಫಸ್ಟು ಓವಮ್ ರಿಲೀಸ್ ಆಗುತ್ತೆ ಅಲ್ವಾ. ಓವಮ್ ಏನಾಗುತ್ತೆ, ಆಂಪ್ಯುಲಾ ರೀಜನಿಗೆ ಹೋಗುತ್ತೆ. ಆಂಪ್ಯುಲಾ ರೀಜನಲ್ಲಿ ಏನಾಗುತ್ತೆ, ಫರ್ಟಿಲೈಸೇಷನ್ ಅಕ್ಕರ್ ಆಗುತ್ತೆ. ಸೊ ಫರ್ಟಿಲೈಸೇಷನ್ ಆದಮೇಲೆ ಕಂಟಿನ್ಯೂಸ್ ಆಗಿ ಮೈಟಾಟಿಕ್ ಡಿವಿಷನ್ ಆಗಿ ಫೈನಲ್ ಆಗಿ ಬ್ಲಾಸ್ಟ್ಯುಲಾ ಫಾರ್ಮೇಷನ್ ಆಗುತ್ತೆ. ಆ ಒಂದು ಬ್ಲಾಸ್ಟ್ಯುಲಾ ಬಂದು ಯುಟರಸ್ದು ಇನ್ನರ್ ವಾಲಿಗೆ ಅಟ್ಯಾಚ್ ಆಗುತ್ತೆ. ಇದನ್ನೇ ನಾವು ಇಂಪ್ಲಾಂಟೇಷನ್ ಅಂತ ಹೇಳಿ ಕರಿತೀವಿ.